ನನ್ನ ಲೈಫಲ್ಲಿ ಕಪ್ಪು ಚುಕ್ಕೆ ಉಳಿದೇ ಬಿಡ್ತಿತ್ತದು. SLC ಫೇಲ್ಡ್ ಕ್ಯಾಂಡಿಡೇಟ್ ಅಂತ ಉಳಿತಿತ್ತದು. ಆದರೆ ಪುಣ್ಯಕ್ಕೆ ಆ ಗುರುಗಳು ನಾನು ಪಾರು ಮಾಡಿದರು. ನನ್ನ ಗುರುಗಳು ಲಕ್ಷ್ಮಣರಾವ್ ಕುಲಕರ್ಣಿ ಅಂತ, LB ಕುಲಕರ್ಣಿ ಅಂತ, ನಾನು ಹೈಸ್ಕೂಲಲ್ಲಿ ಇದ್ದವರು. ಇವತ್ತು ನಾನೇನಾದರೂ ಆಗಿದ್ದರೆ ಮುಖ್ಯವಾಗಿ ಅವ್ರ ಕಾರಣ. ಆದರೆ ಬಹುದೊಡ್ಡ ತಿರುವು ನನಗೆ, ನಾನು ಶಿಕ್ಷಕನಾಗಿ ಉಳಿಯೋದಕ್ಕಾದದ್ದು ನಮ್ಮ ಹೈಸ್ಕೂಲಲ್ಲಿ ಆದಂಥ ಘಟನೆ ಅದು. ನಾನು SLC ಫೇಲ್ ಆದಾಗ ನನ್ನ ಗುರುಗಳು ಮಾಡಿದಂಥ ಕೃಪೆ ಅದು ಇಲ್ಲದೆ ಹೋದರೆ ನಾನು ಏನಾಗ್ತಿದ್ದೋ ಗೊತ್ತಿಲ್ಲ, ಮೇಸ್ಟ್ ಆಗ್ತಿದ್ದೋ ಇಲ್ಲ ಗೊತ್ತಿಲ್ಲ. ಆ ಘಟನೆ ಮಾತ್ರ ಮನಸ್ಸಿಗೆ ನಾನು ಮೇಸ್ಟ್ ಆಗುವಾಗ ಮಾಡಿದ್ದೆ. ಹೇಳಿದಲ್ಲ, ನಾನು SLCಲಿ ಫೇಲ್ ಅಂತ ಬಂದಿತ್ತು, ಡಿಕ್ಲೇರ್ ಆಯ್ತು. ನನಗೆ ಗೊತ್ತೂ ಇಲ್ಲ, ನಾನು ಕೋಲಾರದಲ್ಲಿ ನಮ್ಮ ಅಪ್ಪನ ಜೊತೆಗಿದ್ದೆ, ಫೇಲ್ ಆದದ್ದು ಗೊತ್ತಿಲ್ಲ ನನಗೆ. 5-6 ದಿವಸ ಮೇಲೆ ಗೊತ್ತಾಯಿತು. ಏನು ಮಾಡೋದು, ಫೇಲ್ ಆಗಿದ್ದೇನೆ, ದುಃಖ ಆಯಿತು. ಆದರೆ ನಮ್ಮ ಟೀಚರು ನಾನು ಕೇಳ್ದೇನೆ ತಾವೇ ಅಪ್ಲಿಕೇಶನ್ ತುಂಬಿ ₹5 ಕಟ್ಟಿ ರೀಟೋಟ್ಲಿಂಗ್ ಅಪ್ಲೈ ಮಾಡಿದರು. ಆಮೇಲೆ ರಿಸಲ್ಟ್ ಚೇಂಜ್ ಆಗಿ ಬಂತು, ಸಂತೋಷ ಆಯ್ತು, ಎಲ್ಲ ಆಯಿತು. ಅವ್ರು ಹಾಕದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಕ್ಷಣ ವಿಚಾರ ಮಾಡಿಕೊಂಡ್ರೆ ನನ್ನ ಲೈಫಲ್ಲಿ ಕಪ್ಪು ಚುಕ್ಕೆ ಉಳಿದೇ ಬಿಡ್ತಿತ್ತದು. SLC ಫೇಲ್ಡ್ ಕ್ಯಾಂಡಿಡೇಟ್ ಅಂತ ಉಳಿತಿತ್ತದು. ಆದರೆ ಪುಣ್ಯಕ್ಕೆ ಆ ಗುರುಗಳು ನಾನು ಪಾರು ಮಾಡಿದರು. ನನ್ನ ಗುರುಗಳು ಲಕ್ಷ್ಮಣರಾವ್ ಕುಲಕರ್ಣಿ ಅಂತ, LB ಕುಲಕರ್ಣಿ ಅಂತ, ನಾನು ಹೈಸ್ಕೂಲಲ್ಲಿ ಇದ್ದವರು. ಇವತ್ತು ನಾನೇನಾದರೂ ಆಗಿದ್ದರೆ ಮುಖ್ಯವಾಗಿ ಅವ್ರ ಕಾರಣ.